ಕಲ್ಯಾಣ್ ಶಂಕರ್ ನಿರ್ದೇಶನದ ಮ್ಯಾಟ್ 2 ಇದು ಈ ವರ್ಷ ತೆಲುಗಿನಲ್ಲಿ ರಿಲೀಸ್ ಆದ ಮತ್ತೊಂದು ಸೂಪರ್ ಹಿಟ್ ಕಾಮಿಡಿ ಚಿತ್ರ. ಹಾಯ್ ಫ್ರೆಂಡ್ಸ್, ಈ ಚಿತ್ರದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮ್ಯಾಟ್ 2 ಈ ಚಿತ್ರನ ನೋಡೋಕ್ಕೂ ಮುಂಚೆ ನೀವು ಮೊದಲಿಗೆ ಈ ಚಿತ್ರದ ಪಾರ್ಟ್ 1ನ ಮೊದಲು ನೋಡಿ, ಆ ನಂತರ ಮ್ಯಾಟ್ 2ನ ನೋಡಿ. ಇಲ್ಲ ಅಂದರೆ ಈ ಚಿತ್ರ ನಿಮಗೆ ಅರ್ಥ ಆಗೋದಿಲ್ಲ. ಈ ಚಿತ್ರದ ನಿರ್ದೇಶಕರು ಎಷ್ಟು ಬುದ್ಧಿವಂತರು ಅಂದರೆ ಈ ಚಿತ್ರಕ್ಕೆ ಮ್ಯಾಡ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಮ್ಯಾಡ್ 1ನಲ್ಲಿ ತಿಳಿಸಿದ್ದಾರೆ. ಹಾಗೆ ಈ ಚಿತ್ರದ ಕತೆ ಏನಂದರೆ, ಇದು ಒಂದು ಮ್ಯಾಡ್ ಗ್ಯಾಂಗ್ನ ಚಿತ್ರ. ಈ ಮ್ಯಾಡ್ ಗ್ಯಾಂಗ್ ಇಂಜಿನಿಯರಿಂಗ್ ಕಾಲೇಜಿನ ಸ್ಟೂಡೆಂಟ್ಸ್ಗಳು. ಈ ಚಿತ್ರದ ಮೊದಲ ಪಾರ್ಟ್ ಕಾಲೇಜ್ ಸ್ಟೋರಿಯಿಂದ ಶುರುವಾಗುತ್ತೆ. ನಮಗೆ ಕಾಲೇಜ್ ಸ್ಟೋರೀಸ್ ಅಂದ ತಕ್ಷಣ ನೆನಪಾಗೋ ಚಿತ್ರಗಳು ಅಂದರೆ ಮಗ್ಗಿನ ಮನಸ್ಸು, ಜಾಲಿ ಡೇಸ್, ಕ್ರಿಕ್ ಪಾರ್ಟಿ ಅಂತ ಸೂಪರ್ ಹಿಟ್ ಚಿತ್ರಗಳು. ಅದರಂತೆ ತೆಲುಗಿನಲ್ಲಿ ಈ ಚಿತ್ರವೂ ಕೂಡ ಸೂಪರ್ ಹಿಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಲೇಜ್ ಲೈಫ್ನಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ನ ಲೈಫ್ನಲ್ಲಿ ನಡೆಯೋದನ್ನು ಎಷ್ಟು ಚೆನ್ನಾಗಿ ಈ ಚಿತ್ರದಲ್ಲಿ ನಿರ್ದೇಶಕರು ತೋರಿಸಿದ್ದಾರೆ ಅಂದರೆ ಅದನ್ನು ನೀವು ಈ ಸಿನಿಮಾದಲ್ಲೇ ನೋಡಿ ನಿಮಗೆ ತಿಳಿಯುತ್ತೆ. ಈ ಚಿತ್ರವನ್ನು ನೋಡಿದ ಪ್ರತಿಯೊಬ್ಬರಿಗೂ ಇದು ನನ್ನದೇ ಕತೆ ಅಂತಲೂ ಅನಿಸ್ಬೋದು, ಅಷ್ಟು ಚೆನ್ನಾಗಿದೆ. ಕಾಲೇಜ್ ಡೇಸ್ನಲ್ಲಿ ನಡೆಯೋ ಕೆಲವೊಂದು ಚಿತ್ರಗಳಲ್ಲಿ ಸೀನಿಯರ್ಸ್ ಜೂನಿಯರ್ಸ್ಗಳು ಇದ್ಮೇಲೆ ಅದು ರ್ಯಾಗಿಂಗ್, ಗ್ಯಾಂಗ್ ವಾರಿಂದ ಶುರುವಾಗಿ ಎಲ್ಲಿಗೋ ಕತೆ ಕೊನೆ ಆಗುತ್ತೆ. ಆದರೆ ಈ ಚಿತ್ರದಲ್ಲಿ ಮೊದಲಿಂದ ಶುರುವಾಗಿ ಕೊನೆಯ ತನಕ ಅವರನ್ನು ಜೊತೆಯಾಗಿ ತೋರಿಸಿರೋದು ಈ ಚಿತ್ರದಲ್ಲಿ ಸಖತ್ ಇಷ್ಟ ಆಯಿತು. ಕಾಲೇಜಿನ ಮರ್ಯಾದೆಗೋಸ್ಕರ ಸೀನಿಯರ್ಸ್ ಜೂನಿಯರ್ಸ್ಗಳು ಸೇರಿ ಒಂದು ಆಟ ಆಡಿ ಗೆಲ್ಲೋದು, ಜೂನಿಯರ್ಸ್ಗೆ ಬರೋ ಪ್ರಾಬ್ಲಮ್ಸ್ಗಳನ್ನು ಸೀನಿಯರ್ಸ್ಗಳು ಜೊತೆ ಸೇರಿ ಎದುರಿಸೋದು ಈ ಚಿತ್ರದಲ್ಲಿ ಹೈಲೈಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆದರೆ ಮೊದಲ ಪಾರ್ಟ್ನ ಪ್ರತಿಯೊಂದು ಪಾತ್ರಧಾರಿಗಳನ್ನು ಚಿತ್ರದ ಕಥೆಗೆ ತಕ್ಕಂತೆ ಪಾರ್ಟ್ 2ನಲ್ಲೂ ಮತ್ತೆ ಬಳಸಿಕೊಂಡು ನಕ್ಕು ನಗಿಸಿ ಪ್ರೇಕ್ಷಕರನ್ನು ಮನರಂಜಿಸಿ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸಿದ್ದಾರೆ ನಿರ್ದೇಶಕರು. ಹಾಗೆ ಈ ಚಿತ್ರವನ್ನು ಯಾರಾದರೂ ನೋಡಿದರೆ ಈ ಚಿತ್ರ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಚಿತ್ರದ ಬಗ್ಗೆ ಇಷ್ಟು ಮಾಹಿತಿ ಸಾಕು ಅಂದ್ಕೋತೀನಿ. ಈ ಚಿತ್ರ ನಿಮಗೆ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಿದೆ. ಮತ್ತೊಮ್ಮೆ ಹೇಳ್ತೀನಿ, ಮೊದಲು ಈ ಚಿತ್ರದ ಪಾರ್ಟ್ 1ನ ನೋಡಿ, ಆಮೇಲೆ ಪಾರ್ಟ್ 2ನ ನೋಡಿ ಅಂತ ಹೇಳ್ತಾ, ಹಾಗೆ ಇನ್ನಷ್ಟು ಇಂಥ ಚಿತ್ರಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.